ಸಚಿವರಿಂದ ಬೆಂಬಲ ಬೆಲೆಗೆ ಜೋಳ ಖರೀದಿಸುವ ಕೇಂದ್ರ ಉದ್ಘಾಟನೆ. ಮಾಣಿನಗರದ TAPMSನ ಆವರಣದಲ್ಲಿ 2023-24ನೇ ಸಾಲಿನಲ್ಲಿ ಮುಂಗಾರು ಋತುವಿನಲ್ಲಿ ಬೆಳೆದ ಗುಣಮಟ್ಟದ ಜೋಳವನ್ನು ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಕರ್ನಾಟಕ ಕೃಷಿ ಮಾರಾಟ ಮಂಡಳಿ ವತಿಯಿಂದ ಜೋಳ ಖರೀದಿ ಕೇಂದ್ರ ಶನಿವಾರ ಆರಂಭಗೊಂಡಿತು. ಜೋಳ ಖರೀದಿ ಕೇಂದ್ರವನ್ನು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು NS ಬೋಸರಾಜ್ರವರು ಮತ್ತು ಶಾಸಕರು G. ಅಂಪಯ್ಯನಾಯ್ಕ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಸಚಿವರು, ಜೋಳ ಬೆಳೆದ ರೈತರು 3180ಕ್ಕೆ ಕ್ವಿಂಟಲ್ ಜೋಳವನ್ನು ಹೊರ ಮಾರುವ ಬದಲು ಜೋಳ ಖರೀದಿ ಕೇಂದ್ರದಲ್ಲಿ ನೋಂದಣಿ ಮಾಡಿಸಿ 3220 ಬೆಂಬಲ ಬೆಲೆಯಲ್ಲಿ ಪ್ರತಿ ರೈತರು 20 ಕ್ವಿಂಟಲ್ ವರೆಗೆ ಮಾರಾಟ ಮಾಡಲು ಅವಕಾಶ ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳೊಂದಿಗೆ ಮಾತನಾಡಿ ಕವಿತಾಳು, ಸಿರುವಾರ್, ಪೋತ್ನಾಳ್, ಕಲ್ಲೂರು ಸೇರಿದಂತೆ ಹಲವೆಡೆ ಖರೀದಿ ಕೇಂದ್ರ ವಿಸ್ತರಣೆ ಮಾಡಲಾಗುವುದು ಎಂದರು. ಹೋದ ವಾರ ಅನೇಕರು ಇಲ್ಲಿಂದ ದಿನ ನನಗೆ ಫೋನ್ ಮಾಡಿದಾಗ ನಾನು ತಕ್ಷಣ ಹೋಗಿ ವೈಯಕ್ತಿಕವಾಗಿ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರ ಜೊತೆ ಮಾತನಾಡಿ ಮತ್ತು ಸೆಕ್ರೆಟರಿ ಆಗಿರ್ತಕ್ಕಂಥ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪ್ರಕಾಶ್ ಅವರ ಹತ್ರ ಮತ್ತು ಡೈರೆಕ್ಟರ್ ಆಗಿರ್ತಕ್ಕಂಥ ಚಂದ್ರಕಾಂತ್ ಪಾಟೀಲ್ ಹತ್ರ ಮಾತಾಡಿ ತಕ್ಷಣ ಇದನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಅವರಿಗೆ ಸೂಚನೆ ಕೊಟ್ಟಿದ್ದೀನಿ. ಅವರು ಆದೇಶ ಕೊಟ್ಟಿದ್ದಾರೆ. ಕೆಲವೊಂದು 16 ಜಿಲ್ಲೆಗಳಿಗೆ ಫುಡ್ ಕಾರ್ಪೊರೇಷನ್ ಕೊಟ್ಟಿದ್ದಾರೆ. ಉಳಿದಂಥ ಕಡೆ ಮಾರ್ಕೆಟಿಂಗ್ ಫೆಡರೇಷನ್ ಕೊಟ್ಟಿದ್ದಾರೆ. ಇವು ತಡೆ ಮಾಡಿದ್ರು. ಅವರು 16 ಮಂದಿ ಈಗಾಗಲೇ ಪ್ರಾರಂಭ ಮಾಡಿಬಿಟ್ರು. ನಾವತ್ತು ಮಾತನಾಡುವಂಥ ಸಂದರ್ಭದಲ್ಲಿ ಎಲ್ಲರಿಗೂ ಫೋನ್ ಮಾಡಿ ಕೇಳಿದ್ರೆ 16 ಕಡೆ ಮಾಡಿದ್ದಾರೆ. ಈ ಭಾಗದಲ್ಲಿ ಮಾಡಲಿಲ್ಲ. ತಕ್ಷಣ ಅವತ್ತೇ ಸಚಿವರಿಂದ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಇಲ್ಲಿ ಪ್ರಾರಂಭ ಮಾಡಬೇಕು ಮತ್ತು ನಮ್ಮ ಹತ್ತನೂರು, ಸಿರಿವಾರು ಎಲ್ಲ ಕಡೆ ನಾನು ನಮ್ಮ ಶಾಸಕರು ಹೋದಾಗ ಭಾಗದಲ್ಲಿ ಸಹಿತ ರೈತರು ಕೇಳಿದ್ದಾರೆ. ಹಾಗಾಗಿ ಅಲ್ಲಿ ಸಹಿತ ಈಗ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿದ್ರೆ ಈಗಲೇ ಪರ್ಮಿಷನ್ ಕೊಡ್ತೀನಿ ಅಂತ ಹೇಳಿದ್ರೆ ನಾಳೆ ಪ್ರಾರಂಭ ಆಗಲೇಬೇಕು. ಹತ್ತನೂರು ಒಂದು, ಸಿರಿವಾರ ಮತ್ತೆ ಇನ್ನು ಅಲ್ಲೆಲ್ಲ ಕೇಳಿದ್ರೆ ಮಾಡ್ರಿ. ಕೋತಾಳು ಒಂದು ಅದೇ ಹೇಳಿ ನೋಡ್ರಿ, ಎಲ್ಲಿ ಸಾಧ್ಯ ಅದು ಮಾಡಿ. ಅದಕ್ಕೆ ನೀವು ನೋಡ್ಕೊಂಡು ಕನ್ವೀನಿಯಂಟ್ ಇರ್ತಕ್ಕಂಥ ಪ್ರದೇಶಗಳಿಗೆ ಸ್ವಲ್ಪ ಮಾಡಿ ಅದು ತಕ್ಷಣ ಮಾಡಬೇಕು. ಸರ್ಕಾರ ಈಗಾಗಲೇ ಮನಗೊಂಡು ಹೇಳಿದಂತೆ ಅದಕ್ಕೆ ಲಿಮಿಟ್ 10 ಕ್ವಿಂಟಲ್ ಇತ್ತು ಮೊದಲು, ಈಗ 20 ಕ್ವಿಂಟಲ್ವರೆಗೂ ಯಾವುದೇ ತೊಂದರೆ ಇಲ್ಲ. ಸೊ ಹಾಗಾಗಿ ರೈತರಿಗೆ ತೊಂದರೆ ಆಗಬಾರ್ದು, ರೈತರಿಗೆ ಅನುಕೂಲ ಆಗಬೇಕಂತೇಳಿ ಸರ್ಕಾರ ಮಾಡಿರ್ತಕ್ಕಂಥ ಈ ಪ್ರಯತ್ನ ಎಲ್ಲರಿಗೂ ಅನುಕೂಲ ಆಗಲಿ. ಮತ್ತು ಹಿಂಗಾರಿಗೆ ಸಹಿತ ಪರ್ಮಿಷನ್ ಕೊಟ್ಟಿದ್ದಾರೆ. ಅದು ಅಪ್ಲೋಡ್ ಆಗ್ತಾ ಇರೋದೇ ಯಾವತ್ತಂದ್ರೆ ಅದನ್ನು ಸಹಿತ ಈಗ ನಾನು ಸೆಕ್ರೆಟರಿ ಹತ್ರ ಈಗಲೇ ಮಾತಾಡ್ತೇನೆ, ಪ್ರಕಾಶ್ ಅವ್ರ ಹತ್ರ ಮಾತಾಡಿ ಅದನ್ನು ಸಹಿತ ಸರಿಪಡಿಸಿ ಮುಂಗಾರಿಯಲ್ಲಿ ಹಿಂಗಾರಿಯಲ್ಲಿ ಎಲ್ಲ ಜೋಳ ರೈತರಿಗೆ ಎಷ್ಟು ಕಷ್ಟದಲ್ಲಿದ್ದಾರೆ ರೈತರಿಗೆಲ್ಲ ಅನುಕೂಲ ಆಗಲಿ ಅಂತೇಳಿ ಆ ಪ್ರಯತ್ನದಲ್ಲಿ ನಾವಿದ್ವಿ ಅಂತ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ಬಂದಿರತಕ್ಕಂಥ ನಂತರ ಶಾಸಕರು ಅಂಪಯ್ಯನಾಯ್ಕ ಅವರು ಮಾತನಾಡಿ, ಸರ್ಕಾರ ಬೆಂಬಲ ಬೆಲೆಗೆ ಜೋಳ ಖರೀದಿ ಕೇಂದ್ರ ಆರಂಭ ಮಾಡಿದ್ದರಿಂದ ರೈತರಿಗೆ ಉತ್ತಮ ಅವಕಾಶ ಮಾಡಿದೆ. ಜೋಳ ಬೆಳೆದ ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ರೋಡಿಗೆ ಹಚ್ಕೊಂಡು ಮಾರ್ಕೆಟ್ ಇಲ್ಲ ಅಂತೇಳಿ ರೋಡಿಗೆ ಹಾಕೊಂಡು ಹಾಕೊಂಡು ಹಂಗೆ ಬಿಟ್ಕೊಂಡು ಅಂತ ನೋಡಿದಾಗ ಇದು ಏನೋ ಬಂದದ್ದು ಸಚಿವರು DC ಅವರಿಗೆ ನಾವು ಅವರು ಮಾತಾಡಿದಾಗ ಈ ಕಾರ್ಯಕ್ರಮ 50 ನಿಮಿಷ ಈ ಒಂದು ಕೇಂದ್ರ ಮಾನವೀಯತೆ ಮುದುಗಟ್ಟ ಮಾಡಿದ್ದೀವಿ. ಇದರ ಒಂದು ಉತ್ತಮವಾದಂಥ ಬೆಲೆ ರೈತರ ಕೈ ಸೇರಿ ಉತ್ತಮವಾದಂಥ ಬಾಳೆ ಅವರಿಗೆ ಉತ್ತಮವಾದಂಥ ರೀತಿ ಅನುಕೂಲವಾಗ್ತಕ್ಕಂಥ ರೀತಿ. ಹೀಗಾಗಿ ಇವತ್ತಿನ ಜೊತೆ ಇಂಥ ಒಂದು ಕಾರ್ಯಕ್ರಮ ರೈತ ಬಾಂಧವರಿಗೆ ಎಲ್ಲರಿಗೂ ನಾನು ನನ್ನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಂಪಯ್ಯ ಸಾವ್ಕಾರ್ ಅವರೇ, ಹಿರಿಯ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಗಫೂರ್ ಸಾಬ್ರವರೇ, ನಮ್ಮ ಕಾಂಗ್ರೆಸ್ನ ಹಿರಿಯರ ಇದಕ್ಕೂ ಮುನ್ನ ಮಲ್ಲನಗೌಡ ನಕ್ಕುಂದಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಅಬ್ದುಲ್ ಗಫೂರ್ ಸಾಬ್, ವೈ ಶರಣಯ್ಯ ಕೆ ಗುಡದಿನ್ನಿ, BK ಅಮರೇಶಪ್ಪ ವಕೀಲರು, ಶಿವರಾಜ್ ನಾಯ್ಕ್ ವಕೀಲರು, ಶೇಖ್ ಸತ್ತಾರ್ ಬಂಗ್ಲೆವಾಲೆ ಸೇರಿದಂತೆ ವಿಶಾಂತ್, ರೆಹಮತ್ ಅಲಿ ಇನ್ನಿತರರು ಇದ್ದರು. ಕೂಡ ಖರೀದಿ ಮಾಡಲಿಕ್ಕೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಆದರೆ ಇನ್ನೂ ಸಿಸ್ಟಮ್ ಅಲ್ಲಿ ಅಪ್ಲೋಡ್ ಆಗ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಆದ್ದರಿಂದ ಮಾನ್ಯ ಸಚಿವರೆಲ್ಲ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಆದಷ್ಟು ಬೇಗನೆ ಅದು ಸಿಸ್ಟಮಲ್ಲಿ ಅಪ್ಲೋಡ್ ಆದರೆ ಬೇಗನೆ ರೈತರಿಗೆ ಒಂದು ಖರೀದಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಸಂದರ್ಭದಲ್ಲಿ ಹೇಳಿ